ಕೆಲವರಿಗೆ ಎಜುಕೇಷನ್ ಮಾಡುವಾಗ ಹಾಗೆಯೇ ಎಜುಕೇಷನ್ ಮುಗಿದ ನಂತರ ತಾನು ಜಾಬ್ ಮಾಡಬೇಕಾ ಅಥವಾ ಬಿಸ್ನೆಸ್ ಮಾಡ್ಬೋದಾ, ಉದ್ಯಮಿಯಾಗಿ ಯಶಸ್ವಿ ಆಗ್ತೀನಾ ಅನ್ನುವ ಕನ್ಫ್ಯೂಷನ್ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿನ ಗ್ರಹಯೋಗಗಳು ಅಂದರೆ ಗ್ರಹ ಸಂಯೋಗಗಳು ಆತನ ವೃತ್ತಿ ಜೀವನವನ್ನು ನಿರ್ಧಾರ ಮಾಡ್ತೇವೆ. ಜಾತಕದಲ್ಲಿನ ಗ್ರಹಗಳ ಸ್ಥಿತಿ, ಗತಿ, ದೃಷ್ಟಿ ಹಾಗೂ ಅವುಗಳು ಹೆಣೆದುಕೊಂಡಿರುವ ರೀತಿ, ನಕ್ಷತ್ರ ಪ್ರಭಾವಗಳು ಆತನು ಸ್ವಂತ ವ್ಯವಹಾರ ಮಾಡಿ ಉದ್ಯಮಿಯಾಗಿ ಯಶಸ್ವಿ ಆಗುತ್ತಾನೋ ಇಲ್ಲವೋ ಎಂಬುದನ್ನು ತೋರಿಸುತ್ತದೆ. ಆದ್ದರಿಂದ ಆ ಗ್ರಹ ಪರಿಸ್ಥಿತಿಗಳನ್ನು, ಪ್ಲಾನೆಟರಿ ಪ್ಲೇಸ್ಮೆಂಟ್ಸ್ ಆ್ಯಂಡ್ ಕಾಂಬಿನೇಷನ್ ಯಾವುವು ಎಂಬುದನ್ನು ಉದಾಹರಣೆ ಜಾತಕಗಳನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕ ತಿಳಿದುಕೊಳ್ಳೋಣ. ಸ್ವಂತ ವ್ಯವಹಾರ ಮಾಡಿ ಉದ್ಯಮಿಯಾಗಿ ಯಶಸ್ವಿಯಾಗಬೇಕಂದ್ರೆ ಜಾತಕದಲ್ಲಿ ಪ್ರಮುಖವಾಗಿ ನೋಡಬೇಕಾದ ಮನೆಗಳು ಅಂದರೆ ಅದು 2ನೇ ಮನೆ, 9ನೇ ಮನೆ, 10ನೇ ಮನೆ ಹಾಗೂ 11ನೇ ಮನೆ. ಈ 2ನೇ ಮನೆ ಧನಸ್ಥಾನವಾಗಿದ್ದು ಇದು ಆದಾಯ ಬರುವುದನ್ನು ತೋರಿಸುತ್ತದೆ. ಹಾಗೆಯೇ 9ನೇ ಮನೆ ಭಾಗ್ಯಸ್ಥಾನವಾಗಿದ್ದು ಆತನ ಹಿಂದಿನ ಜನ್ಮದ ಕರ್ಮಕ್ಕನುಸಾರವಾಗಿ ಆತನಿಗೆ ಭಾಗ್ಯ ಇದೆಯೋ ಇಲ್ಲವೋ ಎಂಬುದನ್ನು ತೋರಿಸುತ್ತದೆ. ಇನ್ನು 10ನೇ ಮನೆ ಇದು ಉದ್ಯೋಗ ವೃತ್ತಿಯನ್ನು ತೋರಿಸುವಂಥ ಮನೆ, ಹಾಗೆ ಸಮಾಜದಲ್ಲಿನ ಸ್ಥಾನಮಾನವನ್ನು ತೋರಿಸುವಂತಹ ಮನೆ. ಇದು ಕೂಡ ತುಂಬ ಬಲಿಷ್ಠವಾಗಿರಬೇಕಾಗುತ್ತದೆ. ಇನ್ನು 11ನೇ ಮನೆ ಲಾಭಸ್ಥಾನವಾಗಿದ್ದು ವ್ಯವಹಾರ ಮಾಡಲು ಲಾಭಸ್ಥಾನ ತುಂಬ ಚೆನ್ನಾಗಿ ಇರಲೇಬೇಕಾಗುತ್ತದೆ. ಈ ಮನೆಗಳು ಬಲಿಷ್ಠವಾಗಿರುವಾಗ ಹಾಗೂ ಒಂದಕ್ಕೊಂದು ಸಂಬಂಧ ಪಡೆದಿರುವಾಗ, ಅಂದರೆ ಒಂದು ಮನೆಯ ಅಧಿಪತಿ ಇನ್ನೊಂದು ಮನೆಯಲ್ಲಿ, ಉದಾಹರಣೆಗೆ 2ನೇ ಮನೆಯ ಅಧಿಪತಿ 11ರಲ್ಲಿ, 11ರ ಅಧಿಪತಿ 10ರಲ್ಲಿ ಅಥವಾ 9ರ ಅಧಿಪತಿ 10ರಲ್ಲಿ, ಹೀಗೆ ಒಂದಕ್ಕೊಂದು ಸಂಬಂಧ ಹೊಂದಿರುವಾಗ ಅಥವಾ ಈ ಮನೆಗಳಲ್ಲಿ ಹೆಚ್ಚು ಅಷ್ಟಕ ವರ್ಗ ಬಿಂದುಗಳಿರುವಾಗ ಅಥವಾ ಈ ಮನೆಗಳಲ್ಲಿ ಯುರೇನಸ್ ಇರುವಾಗ ಈ ಮನೆ ತುಂಬ ಬಲಿಷ್ಠವಾಗಿರುತ್ತದೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಧನಸ್ಥಾನವಾದ 2ನೇ ಮನೆ, ವ್ಯಾಪಾರ ಸ್ಥಾನವಾದ 3ನೇ ಮನೆಗೂ ಸಂಬಂಧ ಬಂದಿರುವುದನ್ನು ನಾವು ಕೆಲವು ಉದ್ಯಮಿಗಳ ಜಾತಕದಲ್ಲಿ ನೋಡಬಹುದು. ಈ ಮನೆಗಳನ್ನು ನಾವು ಲಗ್ನದಿಂದ ಪ್ರಮುಖವಾಗಿ ನೋಡಬೇಕು. ಹಾಗೆಯೇ ಒಂದು 50% ಚಂದ್ರನಿಂದ ಕೂಡ ನೋಡಬೇಕಾಗ್ತದೆ. ಸ್ವಂತ ವ್ಯವಹಾರ ಅಂದರೆ, ಬಿಸ್ನೆಸ್ ಅಂದರೆ ಅದರಲ್ಲಿ ಮಾರ್ಕೆಟಿಂಗ್ ಒಳಗೊಂಡಿರ್ತದೆ, ಟ್ರೇಡಿಂಗ್ ಒಳಗೊಂಡಿರ್ತದೆ. ಮಾರ್ಕೆಟಿಂಗನ್ನು ನಾವು ಕುಂಡಲಿಯಲ್ಲಿ 12ನೇ ಮನೆಯಿಂದ ನೋಡ್ತೇವೆ. ಈ 12ನೇ ಮನೆ ಪ್ರಬಲವಾಗಿದ್ದು ಉದ್ಯೋಗ ಸ್ಥಾನವಾದ 10ನೇ ಮನೆಗೆ ಸಂಬಂಧಪಟ್ಟಿದ್ದರೆ ಅಂಥ ವ್ಯಕ್ತಿ ಮಾರ್ಕೆಟಿಂಗ್ನಲ್ಲಿ ತೊಡಗಿಕೊಳ್ತಾನೆ. ಅದು ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು. ಅಂದರೆ 12ನೇ ಮನೆ ಪ್ರಬಲವಾಗಿದ್ದು 10ನೇ ಮನೆಗೆ ಸಂಬಂಧಪಟ್ಟಿರುವಾಗ ಮಾರ್ಕೆಟಿಂಗ್ನಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾನೆ. ಮಾರ್ಕೆಟಿಂಗ್ನಿಂದ ಆತ ಆದಾಯವನ್ನು ಗಳಿಸ್ತಾನೆ ಅಂತ ಹೇಳ್ಬೋದು. ಈಗ ಒಂದೊಂದಾಗಿ ಉದಾಹರಣೆ ಜಾತಕಗಳನ್ನು ವಿಶ್ಲೇಷಣೆ ಮಾಡೋಣ. ಉದಾಹರಣೆಗೆ ಇವರು ಹುಟ್ಟಿದ ದಿನಾಂಕ 17 ಜೂನ್ 1979, ಹುಟ್ಟಿದ ಸಮಯ 13:40 ಅಂದರೆ 1:40 PM, ಹುಟ್ಟಿದ ಊರು ಮಂಗಳೂರು. ಇವರು ಲಿಕ್ಕರ್ ಬಿಸ್ನೆಸ್ ಮಾಡ್ತಾರೆ. ಇವರ ಜಾತಕ ನೋಡೋದಾದ್ರೆ ಕನ್ಯಾ ಲಗ್ನವಾಗಿದ್ದು ಲಗ್ನಾಧಿಪತಿ ಬುಧನು 12ರ ಅಧಿಪತಿ ರವಿ ಜೊತೆ 10ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಇದ್ದಾರೆ. ಹಾಗೆಯೇ 2ರಲ್ಲಿ ಯುರೇನಸ್ ತುಂಬ ಬಲಿಷ್ಠರಾಗಿದ್ದಾರೆ. 2ರ ಅಧಿಪತಿ ಶುಕ್ರನು ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಳಿತಿದ್ದಾರೆ. ಹಾಗೆಯೇ 3ರ ಅಧಿಪತಿ ಕುಜನೊಡನೆ 2ರ ಅಧಿಪತಿ ಶುಕ್ರನು 9ನೇ ಮನೆಯಲ್ಲಿ ಕುಳಿತಿದ್ದಾರೆ. 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಗುರುವು ಉಚ್ಚ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಇಲ್ಲಿ 2ನೇ ಮನೆ, 9ನೇ ಮನೆ, 10ನೇ ಮನೆ ಮತ್ತು 11ನೇ ಮನೆಗೆ ಸಂಬಂಧ ಬಂದಿದೆ ಹಾಗೂ ಬಲಿಷ್ಠವಾಗಿದೆ. ಆದ್ದರಿಂದ ಇವರು ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಅಂತ ಹೇಳಬಹುದು. ಇಲ್ಲಿ ನಾವು ಗಮನಿಸಬಹುದು 2ನೇ ಮನೆ ತುಂಬ ಬಲಿಷ್ಠವಾಗಿದೆ. ಯಾಕಂದರೆ 2ನೇ ಮನೆಯಲ್ಲಿ ಯುರೇನಸ್ ಇರುವುದು,
ಅಷ್ಟೇ ಅಲ್ಲ, 2ರ ಅಧಿಪತಿ ಶುಕ್ರ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿರುವುದು. ಇನ್ನು 11ನೇ ಮನೆಯಾದ ಲಾಭಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರುವುದು. ಹಾಗೆಯೇ ಇಲ್ಲಿ 2 ಮತ್ತು 3ನೇ ಮನೆಗೂ ಸಂಬಂಧ ಬಂದಿದೆ, ನೀವು ಗಮನಿಸಬಹುದು. 2ರ ಅಧಿಪತಿ ಶುಕ್ರ 3ರ ಅಧಿಪತಿ ಕುಜನೊಡನೆ ಭಾಗ್ಯಸ್ಥಾನದಲ್ಲಿ ಸ್ಥಿತರಾಗಿರುವುದು. ಹಾಗೆಯೇ 12ರ ಅಧಿಪತಿ ರವಿ ಜೊತೆ ಲಗ್ನಾಧಿಪತಿ ಬುಧನು 10ನೇ ಮನೆಯಲ್ಲಿ ಕುಳಿತಿರುವುದು. ಇಲ್ಲಿ ಎಲ್ಲಾ ರೀತಿಯ ಸಂಬಂಧಗಳನ್ನು ನೀವು ಗಮನಿಸಬಹುದು. 2ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಹಾಗೂ 3ನೇ ಮನೆ ಹಾಗೂ 12ನೇ ಮನೆ. ಅಷ್ಟೇ ಅಲ್ಲದೆ ಯುರೇನಸ್ ಕೂಡ 2ನೇ ಮನೆಯಲ್ಲಿ ಇರುವುದನ್ನು ನೀವು ಇಲ್ಲಿ ಗಮನಿಸಬಹುದು. ಇದು ಒಬ್ಬ ಉದ್ಯಮಿಯಾಗಿ ಯಶಸ್ವಿಯಾಗುವುದಕ್ಕೆ ಬೇಕಾದ ಗ್ರಹ ಪರಿಸ್ಥಿತಿ. ಜಾತಕ ನೋಡುವಾಗ ಗ್ರಹಗಳ ದೃಷ್ಟಿಯನ್ನ ತಿಳಿದುಕೊಂಡಿರಬೇಕಾಗುತ್ತದೆ. ಎಲ್ಲ ಗ್ರಹಗಳು ತಾನು ಕುಳಿತಲ್ಲಿಂದ 7ನೇ ಮನೆಯನ್ನ ನೋಡ್ತಾರೆ. ಅದರ ಜೊತೆಗೆ ಅದರ ಹೊರತಾಗಿ ಶನಿಯು 3 ಮತ್ತು 10ನೇ ಮನೆಯನ್ನು, ಕುಜನು ಅಂದರೆ ಮಂಗಳ ಗ್ರಹವು 4 ಮತ್ತು 8ನೇ ಮನೆಯನ್ನು, ಇನ್ನು ಗುರು, ರಾಹು, ಕೇತು ಗ್ರಹಗಳು 5 ಮತ್ತು 9ನೇ ಮನೆಯನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಹುಟ್ಟಿದ ದಿನಾಂಕ 10/8/1956, ಸಂಜೆ 4 ಗಂಟೆ ಹುಟ್ಟಿದ ಸಮಯ, ಹುಟ್ಟಿದ ಊರು ಅರಾಣಿ, ತಮಿಳುನಾಡು. ಇವರು ಸೀರೆ ಅಂಗಡಿಯನ್ನ ಇಟ್ಕೊಂಡಿದ್ರು. ಇವರ ಜಾತಕವನ್ನ ನೋಡುವುದಾದ್ರೆ ಧನಸ್ಸು ಲಗ್ನ, ಕನ್ಯಾ ರಾಶಿ. ಧನಸ್ಸು ಲಗ್ನಾಧಿಪತಿಯಾದಂತಹ ಗುರು ಭಾಗ್ಯದಲ್ಲಿದ್ದು, ಈ ಲಗ್ನಕ್ಕೆ 10ನೇ ಅಧಿಪತಿ ಉದ್ಯೋಗಾಧಿಪತಿಯಾದ ಬುಧ ಕೂಡ 9ನೇ ಮನೆಯಲ್ಲಿ ಲಗ್ನಾಧಿಪತಿ ಜೊತೆ ಇದ್ದಾರೆ. ಹಾಗೆಯೇ ಭಾಗ್ಯಾಧಿಪತಿಯಾದ ರವಿಯು 8ರಲ್ಲಿದ್ದರೂ ಕೂಡ 2ನೇ ಮನೆಯನ್ನ ದೃಷ್ಟಿಸ್ತಾ ಇದ್ದಾರೆ, ಅಂದರೆ 2ನೇ ಮನೆಯನ್ನ ಬಲಿಷ್ಠವಾಗಿ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಯುರೇನಸ್ ಕೂಡ 8ನೇ ಮನೆಯಲ್ಲಿದ್ದು 2ನೇ ಮನೆಯನ್ನ ನೋಡ್ತಾ ಇದ್ದಾರೆ. ಇನ್ನು ಶನಿಯು 2 ಮತ್ತು 3ರ ಅಧಿಪತಿಯಾಗಿ 12ನೇ ಮನೆಯಲ್ಲಿದ್ದು 2ನೇ ಮನೆಯನ್ನ ದೃಷ್ಟಿಸ್ತಾ ಇದ್ದಾರೆ. ಹಾಗೆಯೇ ಲಾಭಾಧಿಪತಿಯಾದಂತಹ ಶುಕ್ರ ಕೂಡ 7ನೇ ಮನೆಯಲ್ಲಿದ್ದು ಲಗ್ನವನ್ನ ನೋಡ್ತಾ ಇದ್ದಾರೆ. ಹಾಗೆಯೇ 2ರ ಅಧಿಪತಿಯಾದ ಶನಿಯು 10ನೇ ಅಧಿಪತಿಯಾದ ಬುಧನನ್ನು ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಚಂದ್ರನಿಂದ ದಶಮಾಧಿಪತಿಯಾದ 10ನೇ ಮನೆ ಅಧಿಪತಿಯಾದ ಬುಧ ಕೂಡ 12ನೇ ಮನೆಯಲ್ಲಿ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. ಅಂದರೆ ಒಬ್ಬ ಉದ್ಯಮಿಯಾಗುವುದಕ್ಕೆ ಬೇಕಾಗಿರುವಂತಹ 2ನೇ ಮನೆ, 11ನೇ ಮನೆ, 9ನೇ ಮನೆ ಬಲಿಷ್ಠವಾಗಿದೆ ಹಾಗೂ ಪರಸ್ಪರ ಸಂಬಂಧವನ್ನ ಹೊಂದಿದೆ, ಪರಸ್ಪರ ಬೆಸೆದುಕೊಂಡಿದೆ ಅಂತ ನಾವು ಇಲ್ಲಿ ಹೇಳಬಹುದು. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರುವಂತಹ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಯಾವುದೇ ರೀತಿಯ ಜ್ಯೋತಿಷ್ಯದ ಕುರಿತಾದ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಮಾಡಲು ನಾನು ಪ್ರಯತ್ನಿಸ್ತೇನೆ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ, ಹುಟ್ಟಿದ ದಿನಾಂಕ 8 ಡಿಸೆಂಬರ್ 1959, ಹುಟ್ಟಿದ ಸಮಯ ಬೆಳಿಗ್ಗೆ 6 ಗಂಟೆ 44 ನಿಮಿಷ, ಹುಟ್ಟಿದ ಊರು ದಾವಣಗೆರೆ. ಇವರು ಹೋಟೆಲನ್ನು ಇಟ್ಕೊಂಡಿದ್ರು. ಇವರ ಜಾತಕವನ್ನು ನೋಡುವುದಾದರೆ ವೃಶ್ಚಿಕ ಲಗ್ನವಾಗಿ ತೃತೀಯಾಧಿಪತಿಯಾದ ಶನಿಯು 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿದ್ದು ಲಾಭಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ಹಾಗೆಯೇ ಲಾಭಾಧಿಪತಿಯಾದಂತಹ ಬುಧ, ದಶಮಾಧಿಪತಿಯಾದಂತಹ ರವಿ ಲಗ್ನದಲ್ಲಿ ದ್ವಿತೀಯಾಧಿಪತಿಯನ್ನ ಕೂಡಿದ್ದಾರೆ. ಹಾಗೆ 9ರ ಅಧಿಪತಿಯಾದಂತಹ ಚಂದ್ರ ಲಾಭಸ್ಥಾನವನ್ನ ವೀಕ್ಷಿಸುತ್ತಿದ್ದಾರೆ. ಹಾಗೆ ಶುಕ್ರ ಇಲ್ಲಿ 12ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿರುವುದನ್ನು ನಾವು ಗಮನಿಸಬಹುದು. ಒಬ್ಬ ಉದ್ಯಮಿಯಾಗಿ ಯಶಸ್ವಿಯಾಗಲು ಬೇಕಾದಂತಹ ಗ್ರಹ ಪರಿಸ್ಥಿತಿಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ದ್ವಿತೀಯಾಧಿಪತಿ, ಲಾಭಾಧಿಪತಿ, 10ನೇ ಅಂದರೆ ದಶಮಾಧಿಪತಿ ಹಾಗೂ ಭಾಗ್ಯಾಧಿಪತಿಗಳ ಪರಸ್ಪರ ಸಂಬಂಧಗಳನ್ನು ಹೊಂದಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಇನ್ನು 4ನೇ ಉದಾಹರಣೆ,
ಹುಟ್ಟಿದ ದಿನಾಂಕ 30 ಮಾರ್ಚ್ 1952. ಹುಟ್ಟಿದ ಸಮಯ ರಾತ್ರಿ 10 ಗಂಟೆ. ಹುಟ್ಟಿದ ಊರು ಚಿತ್ರದುರ್ಗ. ಇವರು ಸಿಲ್ಕ್ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ. ಇವರ ಜಾತಕವನ್ನು ನೋಡಿದರೆ ವೃಶ್ಚಿಕ ಲಗ್ನವಾಗಿದ್ದು 10ನೇ ಮನೆ ಅಧಿಪತಿ ರವಿಯು 5ನೇ ಮನೆಯಲ್ಲಿ ಲಾಭಾಧಿಪತಿಯಾದಂತಹ ಬುಧನ ಜೊತೆ 2ರ ಅಧಿಪತಿಯಾದಂತಹ ಗುರುವಿನ ಜೊತೆ ಪಂಚಮದಲ್ಲಿರುವುದನ್ನು ಗಮನಿಸಬಹುದು. ಹಾಗೆ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಶನಿಯೊಂದಿಗೆ ದೃಷ್ಟಿ ಪಡೆದಿರುವುದನ್ನು ಕೂಡ ನಾವು ನೋಡಬಹುದು. ಇಲ್ಲಿ ದ್ವಿತೀಯಾಧಿಪತಿಯಾದಂತಹ ಗುರು 3ನೇ ಅಧಿಪತಿಯಾದಂತಹ ಶನಿಯನ್ನ ವೀಕ್ಷಣೆ ಮಾಡ್ತಾರೆ. ಯುರೇನಸ್ ಕೂಡ 8ನೇ ಮನೆಯಲ್ಲಿದ್ದು 2ನೇ ಮನೆಯನ್ನ ವೀಕ್ಷಣೆ ಮಾಡ್ತಾರೆ. ಚಂದ್ರನಿಂದ ಕೂಡ ನಾವು ಗಮನಿಸಬಹುದು ಯುರೇನಸ್ 2ನೇ ಮನೆಯಲ್ಲಿದ್ದಾರೆ. ಹಾಗೆಯೇ 10ನೇ ಮನೆ ಅಧಿಪತಿ ಶನಿಯು ಪಂಚಮದಲ್ಲಿದ್ದು 11ನೇ ಮನೆಯಲ್ಲಿರುವ 11ರ ಅಧಿಪತಿ ಗುರು ಹಾಗೆ ಚಂದ್ರನಿಂದ 2ನೇ ಮನೆ ಅಧಿಪತಿಯಾದಂತಹ ಬುಧ 11ನೇ ಮನೆಯಲ್ಲಿ 11ರ ಅಧಿಪತಿ ಗುರುವಿನೊಡನೆ ಇದ್ದು ಭಾಗ್ಯಾಧಿಪತಿ ಹಾಗೂ 10ನೇ ಮನೆ ಅಧಿಪತಿಯಾದಂತಹ ಶನಿಯ ದೃಷ್ಟಿಯನ್ನ ಹೊಂದಿರ್ತಾರೆ. ಇದು ಒಬ್ಬ ವ್ಯಕ್ತಿ ಉದ್ಯಮಿಯಾಗಿ ಯಶಸ್ವಿಯಾಗಲು ಬೇಕಾಗುವಂತಹ ಗ್ರಹ ಸಂಯೋಗವನ್ನ ನಾವಿಲ್ಲಿ ನೋಡಬಹುದು. ಇನ್ನು 5ನೇ ಜಾತಕವನ್ನು ನೋಡುವುದಾದರೆ ದಿನಾಂಕ 10 ಆಗಸ್ಟ್ 1966. ಹುಟ್ಟಿದ ಸಮಯ ಬೆಳಗ್ಗೆ 5 ಗಂಟೆ 35 ನಿಮಿಷ. ಈ ಜಾತಕದಲ್ಲಿ ಕಟಕ ಲಗ್ನವಾಗಿದ್ದು ದ್ವಿತೀಯಾಧಿಪತಿಯಾದ ರವಿ ತೃತೀಯಾಧಿಪತಿಯಾದ ಬುಧನೊಡನೆ ಲಗ್ನದಲ್ಲಿ ಸ್ಥಿತರಾಗಿದ್ದಾರೆ. ಧನಸ್ಥಾನವಾದ 2ನೇ ಮನೆಯಲ್ಲಿ ಯುರೇನಸ್ ಕೂಡ ಇದ್ದಾರೆ. 10ನೇ ಮನೆ ಅಧಿಪತಿಯಾದ ಕುಜ, 11ನೇ ಮನೆ ಅಧಿಪತಿಯಾದ ಶುಕ್ರ ಹಾಗೂ 9ನೇ ಮನೆ ಅಧಿಪತಿಯಾದಂತಹ ಗುರು 3 ಗ್ರಹಗಳು 12ನೇ ಮನೆಯಲ್ಲಿ ಯುತಿಯಾಗಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಆದ್ದರಿಂದ ಈ ಎಲ್ಲ ಗ್ರಹ ಸಂಯೋಗಗಳು ಒಬ್ಬ ವ್ಯಕ್ತಿಯು ಸ್ವಂತ ವ್ಯವಹಾರ ಮಾಡಿ ಯಶಸ್ವಿಯಾಗುವುದಕ್ಕೆ ಅನುಕೂಲಕರವಾಗಿರುವಂಥವು. ಇನ್ನೊಂದು ಉದಾಹರಣೆ ಜಾತಕ ತೆಗೆದುಕೊಳ್ಳೋಣ. ಈ ಜಾತಕದಲ್ಲಿ ಹುಟ್ಟಿದ ದಿನಾಂಕ 23 ಸೆಪ್ಟೆಂಬರ್ 1958. ಹುಟ್ಟಿದ ಸಮಯ 4 ಗಂಟೆ 30 ನಿಮಿಷ ಬೆಳಿಗ್ಗೆ. ಹುಟ್ಟಿದ ಊರು ಬೆಳಗಾಂ. ಇವರು ಮೆಷಿನರಿ ಬಿಸ್ನೆಸ್ ಅನ್ನ ಮಾಡ್ತಾರೆ. ಇಲ್ಲಿ ನೀವು ಗಮನಿಸಬಹುದು ತೃತೀಯಾಧಿಪತಿಯಾದಂತಹ ಶುಕ್ರ ದ್ವಿತೀಯಾಧಿಪತಿಯಾದ ಬುಧನೊಡನೆ ಲಗ್ನದಲ್ಲಿದ್ದಾರೆ. ಹಾಗೆಯೇ ದಶಮದಲ್ಲಿ 9ರ ಅಧಿಪತಿ ಅಂದರೆ ಭಾಗ್ಯಾಧಿಪತಿ ದಶಮದಲ್ಲಿ ಸ್ಥಿತರಾಗಿದ್ದಾರೆ. 10ರ ಅಧಿಪತಿ ಕುಜನು 9ರ ಅಧಿಪತಿ ಅಂದರೆ ಭಾಗ್ಯಾಧಿಪತಿ ಕುಜನು 10ನೇ ಮನೆಯಲ್ಲಿದ್ದು 10ರ ಅಧಿಪತಿ ಶುಕ್ರನು ಲಗ್ನದಲ್ಲಿ 2ರ ಅಧಿಪತಿ ಬುಧನ ಜೊತೆ ಕುಳಿತಿದ್ದಾರೆ. ಕೊನೆಯದಾಗಿ ಒಂದು ಜಾತಕವನ್ನು ನೋಡೋಣ. ಹುಟ್ಟಿದ ದಿನಾಂಕ 15 ಜುಲೈ 1983. ಹುಟ್ಟಿದ ಸಮಯ 10 ಗಂಟೆ 42 ನಿಮಿಷ ರಾತ್ರಿ. ಹುಟ್ಟಿದ ಊರು ಚೆನ್ನೈ. ಇವರು ಗ್ರನೈಟ್ ಬಿಸ್ನೆಸ್ಸನ್ನು ಮಾಡ್ತಾರೆ. ಇಲ್ಲಿ ನೀವು ಗಮನಿಸಬಹುದು ಮೀನ ಲಗ್ನವಾಗಿದ್ದು ಲಗ್ನಾಧಿಪತಿ ಹಾಗೂ ದಶಮಾಧಿಪತಿಯಾದಂತಹ ಗುರು 9ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. 12 ಹಾಗೂ 11ನೇ ಮನೆ ಅಧಿಪತಿಯಾದಂತಹ ಶನಿ 8ನೇ ಮನೆಯಲ್ಲಿದ್ದರೂ ಕೂಡ 10ನೇ ಮನೆಯನ್ನು ವೀಕ್ಷಣೆ ಮಾಡ್ತಾರೆ. ಹಾಗೆಯೇ 2ನೇ ಮನೆಯನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಇನ್ನು 2ನೇ ಮನೆ ಅಧಿಪತಿಯಾದಂತಹ ಕುಜ ಹಾಗೂ ಭಾಗ್ಯಾಧಿಪತಿಯಾದಂತಹ ಕುಜ ಇಲ್ಲಿ 10ನೇ ಮನೆಯನ್ನು ಹಾಗೂ 11ನೇ ಮನೆಯನ್ನು ವೀಕ್ಷಣೆ ಮಾಡ್ತಾರೆ. ಇಲ್ಲಿ ಯುರೇನಸ್ 9ನೇ ಮನೆಯಲ್ಲಿದ್ದು ಲಗ್ನಾಧಿಪತಿ ಹಾಗೂ 10ರ ಅಧಿಪತಿ ಗುರುವಿನೊಡನೆ ಯುತಿಯನ್ನು ಹೊಂದಿದ್ದಾರೆ. ಆದ್ದರಿಂದ ಇಲ್ಲಿ ನಾವು ಗಮನಿಸಬಹುದು ಒಬ್ಬ ವ್ಯಕ್ತಿ ಯಶಸ್ವಿ ಉದ್ಯಮಿಯಾಗಲು ಬೇಕಾಗುವಂತಹ ಗ್ರಹ ಸಂಯೋಗಗಳು ಯೋಗಗಳು ಈ ಜಾತಕದಲ್ಲಿ ನಾವು ನೋಡಬಹುದು.